ಕರ್ತನ ನಾಮಕ್ಕೆ ಸ್ತೋತ್ರ. ಈ ಒಳ್ಳೆಯ ಸಮಯಕ್ಕಾಗಿ ದೇವರಿಗೆ ಮಹಿಮೆ ಆಗಲಿ. ನಾವು ಈ ಸಮಯದಲ್ಲಿ ಮೀಕನ ಪ್ರವಾದನೆ ಗ್ರಂಥ ಇದರಲ್ಲಿ 7ನೇ ಅಧ್ಯಾಯ ಮತ್ತು 1ನೇ ವಾಕ್ಯವನ್ನು ಈ ಸಮಯ ಓದಿಕೊಳ್ಳೋಣ. ಅಯ್ಯೋ, ನನ್ನ ಗತಿಯನ್ನು ಏನೆಂದು ಹೇಳಲಿ? ಮಾಗಿದ ಹಣ್ಣನ್ನು ಒಯ್ದು ದ್ರಾಕ್ಷೆಯ ಹಕ್ಕನ್ನು ಆಯ್ದ ತೋಟದ ಸ್ಥಿತಿಗೆ ಬಂದಿದ್ದೇನೆ. ತಿನ್ನುವುದಕ್ಕೆ ಗೊಂಚಲ ಇಲ್ಲ. ನನಗೆ ಪ್ರಿಯವಾದ ಮೊದಲು ಮಾಗಿದ ಅಂಜೂರದ ಹಣ್ಣು ಸಿಗತು. ಅಲ್ಲಯ್ಯ, ಈ ಒಂದು ವಾಕ್ಯದಲ್ಲಿ ನಾವು ದೇವರ ವಾಕ್ಯ ಈ ಸಮಯ ಓದಿದ್ದೇವೆ. ಇದು ಒಂದು ಹಕ್ಕಲನ್ನು ಆಯ್ದ ನಂತರ ದ್ರಾಕ್ಷೆಯ ತೋಟದಲ್ಲಿ ಏನೂ ಇಲ್ಲ, ಖಾಲಿಯಾದಂಥ ಒಂದು ದ್ರಾಕ್ಷೆಯ ತೋಟದ ವಿಷಯದಲ್ಲಿ, ಅಂದರೆ ಪರಿಸ್ಥಿತಿಯ ವಿಷಯದಲ್ಲಿ ಇಲ್ಲಿ ನೋಡುತ್ತೇವೆ. ಅಲ್ಲಯ್ಯ, ಇದಕ್ಕಾಗಿ ಒಂದು ವಾಕ್ಯದ ನಿಮಿತ್ತ ನಾವು ತಿಳಿದುಕೊಳ್ಳಬೇಕು. ಇದು ಒಂದು ಮನುಷ್ಯರ ಪರಿಸ್ಥಿತಿ ವಿಷಯದಲ್ಲಿ ಮಾತಾಡುತ್ತದೆ. ಇದಕ್ಕಾಗಿ ಈ ವಾಕ್ಯವು ಇದ್ದ ಹಾಗೆ ಮನುಷ್ಯರಲ್ಲಿ ಕೆಲವೊಂದು ಸಮಯ ಒಂದು ಪರಿಸ್ಥಿತಿ ಹೀಗೆ ಉಂಟಾಗುತ್ತದೆ. ಏನು ಯಾವ ವಿಷಯದಲ್ಲಿ ಸಹ ಅದು ಪರಿಸ್ಥಿತಿ ಅನುಕೂಲ ಸಹಾಯವಾಗಿರುವುದಿಲ್ಲ. ಯಾಕಂದರೆ ಮಕ್ಕಳನ್ನು ಆರಿಸಿದ ನಂತರ ತೋಟವಾಗಲಿ ಹೊಲವಾಗಲಿ ಅದರಲ್ಲಿ ಏನು ಸಿಗುವುದಿಲ್ಲ. ಹಾಗೆ ಒಂದು ಸಮಯ, ಒಂದು ಪರಿಸ್ಥಿತಿ ಇಲ್ಲಿ ಮನುಷ್ಯರಿಗೆ ಈ ರೀತಿ ಯಾವ ಒಂದು ಸಹಾಯ ಇಲ್ಲದಂಥ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಜನರ ವಿಷಯದಲ್ಲಿ ವಾಕ್ಯ ಮಾತಾಡುತ್ತೇವೆ. ಹಲ್ಲೆಲೂಯಾ. ಅದಕ್ಕೆ ಅಯ್ಯೋ, ನನ್ನ ಗತಿ ಏನೆಂದು ಹೇಳಲಿ ಎನ್ನುವಂಥ ಮಾತು ಇದೆ. ಹಲ್ಲೆಲೂಯಾ. ಇಂಥ ಪರಿಸ್ಥಿತಿಯಲ್ಲಿ ಮತ್ತು ಇದು ಬದಲಾವಣೆ ಆಗುವಂತೆ ದೇವರು ಇದಕ್ಕೆ ಯಾವ ರೀತಿಯಲ್ಲಿ ಸಹಾಯ ಮಾಡುತ್ತಾನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೋ ಅದನ್ನು ನಾವು ಈ ದಿನ ತಿಳಿದುಕೊಳ್ಳೋಣ. ಹಲ್ಲೆಲೂಯಾ. ಯಾಕಂದರೆ ಅನುಕೂಲ ಇರದಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ನಮ್ಮ ಆತ್ಮಕ್ಕೆ, ನಮ್ಮ ಮನಸ್ಸಿಗೆ ಧೈರ್ಯ ಕೊಡುವಂಥ ದೇವರ ವಾಕ್ಯಗಳು ಇದೆ. ಮತ್ತು ಬರೀ ವಾಕ್ಯಗಳು ಅಷ್ಟೇ ಅಲ್ಲ, ಆ ವಾಕ್ಯಗಳ ಪ್ರಕಾರ ದೇವರು ಮಾಡುವನು ಆಗಿದ್ದಾನೆ. ಹಲ್ಲೆಲೂಯಾ. ಇದಕ್ಕಾಗಿ ನಾವು ಹಾಗೆ 7ನೇ ವಚನವನ್ನು 7ನೇ ವಾಕ್ಯದಲ್ಲಿ ಓದಿಕೊಳ್ಳೋಣ. ನಾನಂತೂ ಯೆಹೋವನನ್ನು ಎದುರು ನೋಡುವೆನು, ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು. ನನ್ನ ದೇವರು ನನ್ನ ಕಡೆಗೆ ಕಿವಿ ಕೊಡುವನು ಎಂಬುದಾಗಿ ಇಲ್ಲಿ ನೋಡುತ್ತೇವೆ. ಅಂದರೆ ಇಸ್ರಾಯೇಲರ ದೀನ ಭಕ್ತಿಯ ವಿಷಯ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಅಂದರೆ ದೇವರ ಕರುಣೆ ದೀನಭಕ್ತಿಯಿಂದಲೇ ಬರುವಂಥದ್ದು. ಇದಕ್ಕಾಗಿ 7ನೇ ವಾಕ್ಯದಲ್ಲಿ ಹೇಳುವ ಹಾಗೆ ದೇವರನ್ನು ಎದುರು ನೋಡುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ದೇವರಿಗೆ ಎದುರು ನೋಡುವುದು ಬಹಳ ಮುಖ್ಯ. ಮೊದಲನೇ ವಚನದ ಪ್ರಕಾರ ಹಕ್ಕಲನ್ನು ಆರಿಸಿದ ಒಂದು ತೋಟದಲ್ಲಿ ಏನು ಸಿಗುವುದಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ 7ನೇ ವಾಕ್ಯದ ಪ್ರಕಾರ ದೇವರನ್ನು ಎದುರು ನೋಡುವುದು ನಮಗೆ ಸಹಾಯವಾಗಿದೆ. ಹಲ್ಲೆಲೂಯಾ. ಯಾಕಂದರೆ ಒಂದೊಂದು ಸಮಯ ದೇವರನ್ನು ಎದುರು ನೋಡುವುದು, ಆ ಎದುರು ನೋಡುವುದರಿಂದ ದೇವರು ಯಾರು ಎದುರು ನೋಡುತ್ತಾರೋ ಅವರಿಗೆ ಸಹಾಯಕನಾಗಿ ನಿಂತುಕೊಳ್ಳುತ್ತಾನೆ. ನೋಡುತ್ತೇವೆ, ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು. ಅಂದರೆ ಎದುರು ನೋಡುವುದು ಮತ್ತು ದೇವರ ವಿಷಯವಾಗಿ ಕಾದುಕೊಂಡು ಇರುವುದು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕಾದುಕೊಳ್ಳುವುದು ಬಹಳ ಮುಖ್ಯವಾದ ವಿಷಯವಾಗಿದೆ.
ಯಾಕಂದರೆ ನಾವು ದೇವರಿಗಾಗಿ ಕಾದುಕೊಳ್ಳುವ ಕಾರಣ ನಮಗೆ ದೇವರ ಮೇಲೆ ಆಸೆ ಇರುವುದರಿಂದ ದೇವರು ಕಾದುಕೊಳ್ಳುವ ಕಾರಣ ನಮಗೆ ಸಹಾಯ ಮಾಡುತ್ತಾನೆ. ಯಾಕಂದರೆ ಹಲ್ಲೆಲೂಯ, ನಾವು ಕಾದುಕೊಂಡಿರುವುದು ಮನುಷ್ಯರ ವಿಷಯದಲ್ಲಿ ಅಲ್ಲ, ದೇವರ ವಿಷಯದಲ್ಲಿ ಎಂಬುದಾಗಿ ದೇವರಿಗೆ ಗೊತ್ತಿರುತ್ತದೆ. ಹೇಗೆಂದರೆ ನಮ್ಮ ಒಳಗಡೆ, ನಮ್ಮ ಮನಸ್ಸಿನಲ್ಲಿ ನಾವು ಮಾಡುವಂಥದ್ದು ಎದರ ಮೇಲೆ ಆಧಾರವಾಗಿದೆ ಎಂಬುದಾಗಿ ದೇವರಿಗೆ ಗೊತ್ತಾಗುತ್ತದೆ. ಇದಕ್ಕಾಗಿ ನಾವು ದೇವರ ಮೇಲೆ ಕಾದುಕೊಳ್ಳುವುದರಿಂದ, ದೇವರನ್ನು ಎದುರು ನೋಡುವುದರಿಂದ ದೇವರು ನಮಗೆ ಉತ್ತರ ಕೊಡುತ್ತಾನೆಂಬುದಾಗಿ ನಾವು ನೋಡುತ್ತೇವೆ. ಹಲ್ಲೆಲೂಯ. ಇದಕ್ಕಾಗಿ ಕಾದುಕೊಳ್ಳುವುದು ಮತ್ತು ಎದುರು ನೋಡುವುದು ಮುಖ್ಯವಾದ ವಿಷಯವಾಗಿದೆ. ಇದರಿಂದ ದೇವರು ನಮ್ಮ ಪ್ರಾರ್ಥನೆಗೆ, ನಮ್ಮ ಸಹಾಯಕ್ಕಾಗಿ ದೇವರು ಕಿವಿ ಕೊಡುತ್ತಾನೆಂಬುದಾಗಿ 7ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಈ ವಾಕ್ಯಗಳು ಕಾರ್ಯ ಮಾಡುವಂಥದ್ದು ಆಗಿರುವುದರಿಂದ ನಾವು ಇದನ್ನು ಉಪಯೋಗ ಮಾಡಿಕೊಳ್ಳಬೇಕಾಗಿದೆ. ಮೊದಲನೆಯ ವಚನ ಹೇಳುವ ಹಾಗೆ, ಇಂಥ ಪರಿಸ್ಥಿತಿ ಎಂದರೆ ಹಕ್ಕಲನ್ನು ಆರಿಸಿ ಆ ತೋಟದಲ್ಲಿ ಏನೂ ಸಿಗಲಾರದಂಥ ಪರಿಸ್ಥಿತಿ. ಮೊದಲು ಮಾಗಿದ ಅಂಜೂರ ಈಗ ನನಗೆ ಸಿಗುವುದಿಲ್ಲ ಎಂಬುದಾಗಿ ಅನ್ನುವಂಥ ಒಂದು ಪರಿಸ್ಥಿತಿ. ಅಂದರೆ ಮೊದಲು ಬಹಳ ಆರಾಮವಾಗಿ ಇದ್ದಿದ್ದೆವು, ಮೊದಲು ಬಹಳ ಅನುಕೂಲ ಇತ್ತು, ಮೊದಲು ಬಹಳ ಆಶೀರ್ವಾದ ಇತ್ತು. ಈಗ ಏನೂ ಇಲ್ಲ. ಒಂದು ಸುಗ್ಗಿಯಾದ ನಂತರ ಒಂದು ಹೊಲದಲ್ಲಿ ಏನು ಸಿಗಲಾರದಂತೆ ಇರುವಂತಹ ಪರಿಸ್ಥಿತಿ. ಇದಕ್ಕಾಗಿ ಅಂತಹ ಪರಿಸ್ಥಿತಿಯಲ್ಲಿ ನಾವು ದೇವರನ್ನೇ ಎದುರು ನೋಡಬೇಕು ಮತ್ತು ಕಾದುಕೊಳ್ಳಬೇಕು. ದೇವರು ನಿಮ್ಮ ಪ್ರಾರ್ಥನೆ ಅಥವಾ ನಿಮ್ಮ ಸಹಾಯಕ್ಕಾಗಿ ಕಿವಿ ಕೊಡುವರು ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗೆ ನಾವು 14ನೇ ವಚನ ಓದಿಕೊಳ್ಳೋಣ. ಫಲವಂತಾದ ಭೂಮಿಯ ಮಧ್ಯದಲ್ಲಿನ ಕಾಡಿನೊಳಗೆ ಪ್ರತ್ಯೇಕವಾಗಿ ತಂಗುವ ನಿನ್ನ ಜನರನ್ನು, ನಿನ್ನ ಸ್ವಾಸ್ಥ್ಯವಾದ ಹಿಟ್ಟನ್ನು ನಿನ್ನ ಕೋಲಿನಿಂದ ಮೇಯಿಸು. ಪೂರ್ವಕಾಲದಂತೆ ಬಾಸನಿನಲ್ಲಿಯೂ ಗಿಲ್ಯಾದದಲ್ಲಿಯೂ ಮೇಯಲಿ. ಹಲ್ಲೆಲೂಯ. ಇಲ್ಲಿ ನೋಡುತ್ತೇವೆ, ಪೂರ್ವಕಾಲದಲ್ಲಿ ನಿನ್ನ ಕುರಿಗಳು ನೀನು ಹೇಗೆ ಮೇಯಿಸುತ್ತಿದ್ದಿ ಅದೇ ಪ್ರಕಾರ ನೋಡುತ್ತೇವೆ ಬಾಸನಿನಲ್ಲಿ ಮತ್ತು ಗಿಲ್ಯಾದಲ್ಲಿಯೂ ಮೇಯಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಅಂದರೆ ಫಲವಂತಾದ ಭೂಮಿಯ ಮಧ್ಯದಲ್ಲಿ ಕಾಡಿನೊಳಗೆ ಕುರಿಗಳನ್ನು ಮೇಯಿಸುವ ವಿಷಯದಲ್ಲಿ, ಅಂದರೆ ಫಲವಂತಾದ ಒಂದು ಶಕ್ತಿಯುಳ್ಳ ಭೂಮಿ, ಅದರಲ್ಲಿರುವಂಥ ಕಾಡುಗಳಲ್ಲಿ ಕುರಿಗಳನ್ನು ಮೇಯಿಸುವುದೆಂದರೆ ಕುರಿಗಳಿಗೆ ಯಾವ ಒಂದು ಕೊರತೆ ಇಲ್ಲದಂಥ ಒಂದು ಸ್ಥಳವಾಗಿದೆ. ಅಂದರೆ ಇಂಥ ಒಂದು ಬಹಳ ತೊಂದರೆಕರ ಪರಿಸ್ಥಿತಿ, ಅಯ್ಯೋ ನನ್ನ ಪರಿಸ್ಥಿತಿ ಏನೆಂದು ಹೇಳಲಿ, ಅಂದರೆ ಇಂಥ ಒಂದು ಬಹಳ ತೊಂದರೆಯುಳ್ಳ ಪರಿಸ್ಥಿತಿ ಹೋಗಿ ದೇವರು ಒಂದು ಉನ್ನತವಾದ ಆಶೀರ್ವಾದಕರವಾದ ಒಂದು ಸಮಯ ಕಾದುಕೊಂಡು ಇರುವವರಿಗೆ ಮತ್ತು ಎದುರು ನೋಡುವವರಿಗೆ ದೇವರು ಸಹಾಯ ಮಾಡುತ್ತಾನೆ ಎಂಬುದಾಗಿ ನಾವು ಈ ವಾಕ್ಯದ ಮೂಲಕ ತಿಳ್ಕೊಳ್ಳಬೇಕಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಇದಕ್ಕಾಗಿ ವಿಶ್ವಾಸ ಮಾಡಿರಿ, ಯಾಕಂದರೆ ದೇವರು ಎಲ್ಲ ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುವನು. ಒಂದು ಸಮಯ ಇರುವಂಥ ಪರಿಸ್ಥಿತಿ, ದೇವರು ಅದೇ ಪರಿಸ್ಥಿತಿಯಲ್ಲಿ ನಮ್ಮನ್ನು ಬಿಡುವುದಿಲ್ಲ, ಬದಲಾಯಿಸಿಕೊಳ್ಳುವನು. ಇದಕ್ಕಾಗಿ ನಾವು ಎದುರು ನೋಡಬೇಕು ಮತ್ತು ಕಾದುಕೊಂಡು ಇರಬೇಕು. ದೇವರು ನಮ್ಮ ಪ್ರಾರ್ಥನೆ ಕೇಳುವನು. 14ನೇ ವಾಕ್ಯ ಬಹಳ ಸಹಾಯದ ವಿಷಯವಾಗಿ, ಪೂರ್ವದಲ್ಲಿ ಹೇಗೆ ದೇವರು ನಮಗೆ ಮೇಯಿಸುತ್ತಿದ್ದನೋ, ಸಹಾಯ ಮಾಡುತ್ತಿದ್ದನೋ, ಅದೇ ರೀತಿಯಾಗಿ ದೇವರು ಸಹಾಯ ಮಾಡುವನು. 19ನೇ ವಾಕ್ಯದಲ್ಲಿ ನಾವು ಓದಿಕೊಳ್ಳೋಣ. ಆತನು ನಮ್ಮ
ಕಡೆಗೆ ತಿರುಗಿಕೊಂಡು ನಮ್ಮನ್ನು ಕನಿಕರಿಸುವನು. ನೋಡಿರಿ, ದೇವರು ತಿರುಗಿಕೊಂಡು ಕನಿಕರಿಸುವನು ಅಂದರೆ ದೇವರು ಮನುಷ್ಯರ ಕಡೆಗೆ ತಿರುಗಿ ಬರುವಾಗ ದಯೆಯಿಂದ ಬರುತ್ತಾನೆ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು. ಯಾಕಂದರೆ ದೇವರು ಮನುಷ್ಯರಿಂದ ಅಗಲುವಾಗ, ದೇವರು ಮನುಷ್ಯರ ಪ್ರಾರ್ಥನೆ ಕೇಳದೇ ಇರುವಾಗ, ದೇವರು ಮನುಷ್ಯರಿಂದ ದೂರವಾಗಿರುವಾಗ ಇಂಥ ಅನೇಕ ಪರಿಸ್ಥಿತಿ ನಮಗಿದ್ದರೂ ದೇವರು ತಿರುಗಿ ಬರುವಾಗ ತನ್ನ ದಯೆಯಿಂದ ಬರುವವನು ಆಗಿದ್ದಾನೆ. ನೋಡುತ್ತೇವೆ, ನಮ್ಮ ಅಪರಾಧಗಳನ್ನು ಅಡಗಿಸುವನು. ದೇವರೇ, ನಿನ್ನ ಜನರ ಪಾಪಗಳನ್ನೆಲ್ಲ ಸಮುದ್ರದ ತಳಕ್ಕೆ ಬಿಸಾಡಿ ಬಿಡುವಿ. ನೋಡುತ್ತೇವೆ, ಒಂದು ಪಾಪದ ವಿಷಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ. ಯಾಕಂದರೆ ದೇವರು ಶಿಕ್ಷಿಸುವವನು ಆಗಿದ್ದರು, ಕ್ಷಮಿಸುವವನು ಸಹ ಆಗಿದ್ದಾನೆ. ಮತ್ತು ಅವರ ಜನರ ಪಾಪಗಳನ್ನು ಸಮುದ್ರ ತಳಕ್ಕೆ ಬಿಸಾಡಿ ಬಿಡುವಿ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಹಲ್ಲೆಲೂಯಾ. ಇದಕ್ಕಾಗಿ ಇಸ್ರಾಯೇಲರ ದೀನಭಕ್ತಿಯ ನಿಮಿತ್ತ ದೇವರ ಆಶೀರ್ವಾದವು, ದೇವರು ತಿರುಗಿ ಅವರ ಮೇಲೆ ಕರುಣಿಸುವನು ಮತ್ತು ಅವರ ಪಾಪಗಳನ್ನು ಸಮುದ್ರ ತಳಕ್ಕೆ ಬಿಸಾಡಿ ಬಿಡುವನು. ಅಂದರೆ ಅಣಗಿಸುವನೆಂದರೆ ಅದನ್ನು ಮುಚ್ಚಿ ಬಿಡುವನೆಂಬುದಾಗಿ ನೋಡುತ್ತೇವೆ. ಈ ವಾಕ್ಯದಿಂದ ದೇವರಿಗೆ ನಮ್ಮಿಂದ ಅಗಲಿ ಹೋಗುವಂತ ಅಥವಾ ದೇವರು ನಮಗೆ ಯಾವ ಆಶೀರ್ವಾದಗಳನ್ನು ಮಾಡದಂತೆ ಇಂಥ ಯಾವ ತಪ್ಪುಗಳನ್ನು ನಾವು ಮಾಡಬಾರದು. ಯಾಕಂದರೆ ದಿನಭಕ್ತಿ ಅನ್ನುವುದು ದೇವರ ಜೊತೆಯಲ್ಲಿ ಸರಿಯಾಗಿ ನಡ್ಕೊಂಡು ದೇವರ ಕೃಪೆ, ದೇವರ ಆಶೀರ್ವಾದದಲ್ಲಿ ನಾವು ಜೀವಿಸುವುದು ಬಹಳ ಮುಖ್ಯವಾಗಿದೆ. ಇದಕ್ಕಾಗಿ ಇಸ್ರಾಯೇಲರ ದಿನಭಕ್ತಿಯ ನಿಮಿತ್ತ ದೇವರ ಕರುಣೆ ಅವರ ಮೇಲೆ ಮತ್ತೆ ಸಿಗುತ್ತದೆ ಎಂಬುದಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಇದಕ್ಕಾಗಿ ವಿಶ್ವಾಸ ಮಾಡಿರಿ. ನೋಡುತ್ತೇವೆ, ಯಾಕಂದರೆ ಗಿಲ್ಯಾದ ಮತ್ತು ಬಾಷಾನದಲ್ಲಿ ಪೂರ್ವಕಾಲದಲ್ಲಿ ಹೇಗೆ ದೇವರು ತನ್ನ ಕುರಿಗಳನ್ನು, ಅಂದರೆ ದೇವರು ತನ್ನ ಜನರನ್ನು ಹೇಗೆ ಮೇಯಿಸುತ್ತಿದ್ದನೋ ಆ ರೀತಿಯಲ್ಲಿ ಮೇಯಿಸುವನೆಂಬುದಾಗಿ ನೋಡುತ್ತೇವೆ. ಹಲ್ಲೆಲೂಯಾ. ದೇವರು ಒಳ್ಳೆಯ ಕುರುಬನಾಗಿದ್ದಾನೆ. ನಾವೆಲ್ಲರೂ ಆತನಲ್ಲಿ ಆತನ ಜೊತೆಯಲ್ಲಿ ನಡೆದುಕೊಳ್ಳೋಣ. ದೇವರು ನಮಗೆ ಚೆನ್ನಾಗಿ ನೋಡಿಕೊಳ್ಳುವರು. ನೋಡಿರಿ ಮತ್ತು ಒಬ್ಬರಿಗೂ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.